ಒಂದು PDOs ನೀವು ತಿಳ್ಕೊಳ್ಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂತ ಹೇಳಿದ್ರೆ ಅವರೆಷ್ಟು ಪವರ್ ಇದೆ ಅಂತ ಗೊತ್ತಾ ನಿಮಗೆ? ನಾನೆಲ್ಲ ಸ್ವಲ್ಪ ಎಷ್ಟಿದೆ ಅಂತ ಅವ್ರದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮಗಿಲ್ಲ ಅವ್ರಿಗಿರೋ ಪವರು, MLA ಗಿಲ್ಲ ಅವ್ರಿಗಿರೋ ಪವರ್. ಈ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಎಷ್ಟು ಪವರ್ ಇದೆಯೋ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಇರೋದು ಅಷ್ಟೇ ಪವರ್. ಗೊತ್ತಾಯ್ತಾ? ಅದ್ರ ಸೆಂಟ್ರಲ್ ಇರೋರು ಯಾರಿಗೂ ಇಲ್ಲ. ನಮಗೆಲ್ಲ ಚೆಕ್ ಪವರ್ ಇಲ್ಲ. ನಾನೇನು ಚೆಕ್ ಸೈನ್ ಮಾಡೋ ಅಥಾರಿಟಿ ನನಗಿಲ್ಲ, ಅವ್ರಿಗಿದೆ ಚೆಕ್ ಪವರ್. ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ PDOs ಮಾಡಬೇಕಾಗಿರೋ ಕೆಲಸ ಫಸ್ಟ್ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕು ನೀವು. ಅಧ್ಯಕ್ಷ ಅಂದ್ರೆ ಏನೋ ಮನೆಯವರು ಏನೋ ಹೆಣ್ಮಕ್ಳು ಅಲ್ಲಿ ಅಂತ ತಿಳ್ಕೊಬೇಡಿ. ನಿಮ್ಮನ್ನು ಬೇಕಂದ್ರೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಮೊನ್ನೆ ಹಿಂಗೆ 4 ಜನ PDOs ಸ್ವಲ್ಪ ಗಾಂಚಾಲಿ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರೆ ಕೋರ್ಟ್ಗೆ ಅಷ್ಟೇ ತಂದ್ರು. ಆಮೇಲೆ ಏನ್ ಮಾಡಿದೆ, ಅವ್ರನ್ನ ಡೆಪ್ಟೇಷನ್ ಮಾಡಿ ತಾಟೆ ಬಿಸಾಕಿದ್ವಿ. ನಮಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇದೆ, ಆದ್ರೆ ನಿಮ್ಗೆ ಅವ್ರನ್ನೇನು ಮಾಡೋಕೆ ಅಧಿಕಾರ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತೆ ಫಸ್ಟ್ ಅವ್ರ ಹತ್ರ ನೀವು ಒಪಿನಿಯನ್ ತಗೋಬೇಕು. ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನ್ ಮಾಡಬೇಕು, ಏನು ಅನ್ನೋದನ್ನ ಅವ್ರ ಹತ್ರ ಎಲ್ಲರ ಹತ್ರ ತಗೋಬೇಕು. ಜನಪ್ರತಿನಿಧಿ ಅನ್ಕೊಂಡ್ರೆ ನೀವು ಬಾಲ ಬಂದು ನಾಯಿನ ಅಲ್ಲಾಡ್ಸೋದಿಲ್ಲ, ನಾಯಿ ಬಂದು ಬಾಲ ಅಲ್ಲಾಡ್ಸೋದು ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ನೀವು ಜ್ಞಾಪಕ ಇಟ್ಕೋಬೇಕು. ಜನಪ್ರತಿನಿಧಿಗಳು ಅಷ್ಟು ಜನಗಳ ಹತ್ರ ಓಟ್ ಹಾಕೊಂಡು ಗೆಲ್ಸ್ಕೊಂಡ್ ಬರೋದು ಈಸಿ ಅಂತ ತಿಳ್ಕೊಬೇಡ್ರಿ ನೀವು. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗೌರವ ಎಷ್ಟಿದೆ ಅಂದ್ರೆ ಪ್ರೆಸಿಡೆಂಟ್. ಒಂದು ಮನೆ ಕೊಡೋ ಪವರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಿರೋದು. ಒಂದು ಪೈಪ್ ಲೈನ್ ಹಾಕ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಒಂದು ಡ್ರೈನರ್ ಕ್ಲೀನ್ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ. ಅವ್ರು ಇಲ್ಲದೆ ನೀವು ಪೇಮೆಂಟ್ ಮಾಡೋಕ್ಕಾಗುತ್ತಾ? ಅವ್ರು ತಂದು ಕೊಡದೆ ಆಗುತ್ತಾ? ಆಗೋದಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪವರ್. ಯಾವುದೇ PDOs ನಾನು ಇಷ್ಟೇ ಹೇಳೋದು, PDOsಗೆ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಅವ್ರು ತಿಳಿದೇ ಇದ್ರು ಅವ್ರು ತಿಳುವಳಿಕೆ ಆಗುವಂತ ನೀವು ಅಡ್ವೈಸ್ ಮಾಡ್ಬೇಕು. ಇಲ್ಲ ನಾವು ಅವ್ರಿಗೆ ಆಲ್ರೆಡಿ ಹೇಳ್ಕೊಡ್ತಾ ಇರ್ತೀವಿ ಎಲ್ಲವನ್ನ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಗ್ರಾಮ ಪಂಚಾಯತಿ ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್. ಅವರಲ್ಲಿ ಬಂದ್ಬಿಟ್ಟು ಸೈನಿಂಗ್ ಅಥಾರಿಟಿ ಇದೆ. ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೈಯಲ್ಲಿ ನಮ್ಮ ನ್ಯೂಕ್ಲಿಯರ್ ಪವರ್, ನ್ಯೂಕ್ಲಿಯರ್ ಪವರ್ ಪಾಸ್ವರ್ಡ್ ಅವ್ರ ಹತ್ರ ಇರುತ್ತೆ. ಈ ಎರಡು ಎಷ್ಟು ಪವರ್ಫುಲ್ ಅಂತ ನೀವೇ ತಿಳ್ಕೊಳ್ಳಿ. ಇದಕ್ಕಿಂತ ಪವರ್ಫುಲ್ ಬೇರೆ ಯಾವುದು ಇಲ್ಲ, ಅಷ್ಟು ಪವರ್ಫುಲ್ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು. ಅವರನ್ನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾರು ಸ್ಟೇಜ್ ಮೇಲೆ ಬರಬೇಕು, ಯಾರು ಸ್ಟೇಜ್ ಮೇಲೆ ಬರಬಾರ್ದು, ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಏನು ಅನ್ನೋದು. ಯಾಕಂದ್ರೆ ಇವತ್ತು ಊರಲ್ಲಿ ಹೋಗ್ಬೇಕಂದ್ರೆ ಸಾಯಂಕಾಲ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಜೊತೆ ಎಲ್ಲ ಕೇಳೋದು, ಯಾರು ಅಧಿಕಾರಿಗಳ ಹತ್ರ ಬರೋದಿಲ್ಲ. ಅದರಿಂದ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನೀವು ಅಷ್ಟೇ ಗ್ರಾಮಗಳಲ್ಲಿ ಜನಗಳಿಗೆ ಇದನ್ನೆಲ್ಲ ಮನವರಿಕೆ ಮಾಡಿ, ಜನಗಳಿಗೆ ಇದನ್ನೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದನ್ನ ರೈತರಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ನೀವು ಹೇಳ್ಬೇಕು, PDOs ಹೇಳ್ಬೇಕು. PDOs ಆ ಡೈರೆಕ್ಷನ್ ಎಲ್ಲರಿಗೂ ಗ್ರಾಮದಲ್ಲಿ ಕೊಟ್ಟು ನೀವು ಆ ಕೆಲಸವನ್ನು ಮಾಡುವಂತ ಜವಾಬ್ದಾರಿಯನ್ನು ತಗೋಬೇಕು.